ನಾನಿವತ್ತು ಎಲ್ಲೋಗಿದ್ದೆ ಗೊತ್ತಾ? ಎಕ್ಸಾಕ್ಟ್ಲಿ ಸೀರೆಗಳು ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೀರೆ ನೋಡೋಕ್ಕೆ ಹೋಗಿದ್ದೆ, ತಗೊಂಡ ಇಲ್ವಾ, ಏನೇನು ಕಲೆಕ್ಷನ್ಸ್ ಇತ್ತು, ಯಾವ ಕಲರ್ಸ್ ಇತ್ತು, ಯಾವ ಥರ ಇತ್ತು, ಅಲ್ಲಿ ಬಂದಿದ್ದು ಗೆಸ್ಟ್ ಯಾರು ಇನಾಗ್ರೇಷನ್ಗೆ ಎಲ್ಲನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಎಸ್, ಬ್ಯಾನರ್ನ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನಿವತ್ತು ಬಂದಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಎಕ್ಸ್ಪೋಗೆ. ಸೊ ಆಲ್ಮೋಸ್ಟ್ ನಾನು ಸುತ್ತಮುತ್ತ ಪ್ಲೇಸಲ್ಲಿ ಸುಮಾರು ಸರಿ ಹಾಕಿದ್ರು, ಹಾಗೆ ಮಲ್ಲೇಶ್ವರಮಲ್ಲೂ ಕೂಡ ಸುಮಾರು ಸರಿ ಹಾಕಿದ್ದಾರೆ ಎಕ್ಸ್ಪೋನ. ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ, ಪರ್ಸನಲಿ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ತುಂಬ ಸರಿ ನಾನು ವೀಡಿಯೋಗಳಲ್ಲಿ ಅವ್ರದ್ದು ಶಾರ್ಟ್ಸ್ ಎಲ್ಲ ನೋಡಿದಾಗ ಯೋಗಲಕ್ಷ್ಮಿ ಸಿಲ್ಕ್ ಎಕ್ಸ್ಪೋಗೆ ಒಂದು ಸರಿನಾದರೂ ಹೋಗಬೇಕು ಅಂತ ಅಂದ್ಕೊತಿದ್ದೆ. ಅದರಲ್ಲೂ ಈಗಂತೂ ಆಷಾಢ ಬಂತು ಅಂದರೆ ಎಲ್ಲ ಕಡೆನೂ ಎಕ್ಸ್ಪೋಸ್ ನಡೀತಾನೆ ಇದೆ ಅಲ್ವಾ. ಸುಮಾರು ಎಕ್ಸ್ಪೋಗಳಿಗೆ ವಿಸಿಟ್ ಮಾಡಿದ್ದೆ, ಬಟ್ ಎಲ್ಲೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಬಟ್ ಇವತ್ತು ಯಾಕೋ ಒಂದು ಬ್ಲಾಗ್ನ ಹಾಕೋಣ, ಡೈಲಿ ಬ್ಲಾಗ್ ಥರ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನೇನು ಕಲೆಕ್ಷನ್ಸ್ ಇದೆ, ಏನಿದೆ ಅಂತ ಹೇಳ್ಬಿಟ್ಟು ಫುಲ್ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ರೀಸೆಂಟಾಗಿ ಫಂಕ್ಷನ್ಸ್ಗಳಿದೆ, ಮ್ಯಾರೇಜ್ಗಳಿದೆ, ಗೃಹ ಪ್ರವೇಶಗಳಿದೆ ಅಂತಂದರೆ ಒಂದು ಸರಿ ಇಲ್ಲಿ ವಿಸಿಟ್ ಮಾಡಿದ್ರೆ ತಪ್ಪೇನಿಲ್ಲ. ಯಾಕಂದರೆ ವಧುಗಳು ಹಾಕ್ಕೊಳೋ ಅಂಥ ವೈಟ್ ಕಲರು, ರೆಡ್ ಬಾರ್ಡ್ರಲ್ಲಿ, ಪಿಂಕಿಶ್ ಬಾರ್ಡ್ರಲ್ಲಿ, ಆಮೇಲೆ ಥರ ಡಾರ್ಕ್ ಮೆರೂನ್ ಬಾರ್ಡ್ರಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಸ್ಯಾರೀಸು. ಆಮೇಲೆ ಲೈಟ್ ಕಲರ್ಸಿಂದ ಹಿಡಿದು ಡಾರ್ಕ್ ಕಲರ್ಸ್ವರೆಗೂ ಎಲ್ಲ ರೀತಿ ಕಲರ್ಸಲ್ಲೂ ಅವೈಲಬಲ್ ಇತ್ತು. ಹಿಂಗಿದ್ರು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಹತ್ರ ಬರ್ತಾ ಇದೆ, ಅದಕ್ಕೆ ನಾನು ನೋಡೋಣ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟೆ ಹೋಗಿದ್ದೆ. ಒಂದೊಂದು ಸ್ಯಾರಿ ಒಂದೊಂದು ಥರ ಬಜೆಟ್ ಇತ್ತು. ಬಟ್ ಆಲ್ಮೋಸ್ಟ್ ನಿಮಗೆ ಕಡಿಮೆ ಬಜೆಟಿಂದ ಒಂದು 25-40ವರೆಗೂ ಅಪ್ರಾಕ್ಸಿಮೇಟ್ಲಿ ನಾನು ನೋಡಿದ್ರಲ್ಲಿ ಆ ಬಜೆಟ್ವರೆಗೂ ನಿಮಗೆ ಎಲ್ಲ ಥರದ ಸ್ಯಾರಿನೂ ಸಿಗ್ತಾಯಿತ್ತು. ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ಕಲರ್ ವೈಸ್ ಆಗಿರ್ಬೋದು, ಎಲ್ಲ ಥರ ಕಲರ್ಸ್ಗಳು, ಕಲರ್ ಕಾಂಬಿನೇಷನ್ಸ್ಗಳು ಎಲ್ಲ ಥರನೂ ಅವೈಲಬಲ್ ಇತ್ತು. ನಮಗೆ ಪರ್ಟಿಕ್ಯುಲರಲ್ಲಿ ಇದೇ ಕಲರಲ್ಲಿ ಬೇಕು ಅಂತ ಹೋದವ್ರಿಗೂ ಡಿಸಪಾಯಿಂಟ್ ಆಗ್ತಿರ್ಲಿಲ್ಲ, ಯಾಕಂದರೆ ಎಲ್ಲ ಥರ ಕಲರ್ಸು ಅವೈಲಬಲ್ ಇತ್ತು. ಸೊ ನಾವು ತುಂಬ ಸೀರೆಗಳು ನೋಡಿದೆ, ತುಂಬ ಸೀರೆಗಳು ಇಷ್ಟ ಆಯಿತು. ಹಾಗಾದರೆ ಎಷ್ಟು ತೊಗೊಂಡ್ರಿ ಅಂತ ಮಾತ್ರ ಕೇಳಬೇಡಿ, ಯಾಕಂದರೆ ನಾನೇನು ಪೈ ಮಾಡಲಿಲ್ಲ. ಯಾಕಂದರೆ ನಾನು ಅಂದ್ಕೊಂಡಿದ್ದ ಬಜೆಟಲ್ಲಿ ಇರಲಿಲ್ಲ ಸ್ಯಾರಿ. ಅಂದರೆ ನನಗೆ ಇಷ್ಟ ಆಗಿದ್ದು ಸ್ಯಾಲ್ರಿ ನನ್ನ ಬಜೆಟಲ್ಲಿ ಇರಲಿಲ್ಲ ಅಂತ ನಾನು ಪೈ ಮಾಡಲಿಲ್ಲ ಅಷ್ಟೇ. ಸೊ ಆಮೇಲೆ ನನಗೆ ರೀಸೆಂಟಾಗಿ ಯಾವುದೋ ಫಂಕ್ಷನ್ಸ್ ಆಗಲಿ, ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ ಏನೂ ಇರಲಿಲ್ಲ. ಸೊ ಹಂಗಾಗಿ ನಾನು ತೊಗೊಳ್ಲಿಲ್ಲ. ಬಟ್ ತಗೋಬೇಕು ಅಂತ ಹೋದವ್ರಿಗೆ ಡಿಸಪಾಯಿಂಟ್ ಆಗಲಿಲ್ಲದಷ್ಟು ಕಲರ್ಸ್ ಇದೆ. ತುಂಬಾ ಡಿಸ್ಕಸ್ ಆಯಿತು. ಆಮೇಲೆ ಎಷ್ಟೋ ಜನ ನಾವು ಕೈಯಲ್ಲಿರೋ ಸ್ಯಾರಿನೇ ಬಂದು ನೋಡ್ತಾಯಿದ್ರು. ಯಾವಾಗಲೂ ನಮಗೆ ಆದ್ರೂ ಅಷ್ಟೇ ಅಲ್ವಾ, ಯಾವಾಗಲೂ ಆ ಫೀಲ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಸರಿನಾದರೂ ಆಗಿರುತ್ತೆ. ನಾವು ಹೋದಾಗ ಚೆನ್ನಾಗಿ ಸಿಗಲ್ಲ, ಬಟ್ ಬೇರೆಯವ್ರಿಗೆಲ್ಲ ಅಲ್ಲಿ ಹೋದಾಗ ತುಂಬ ಚೆನ್ನಾಗಿ ಸಿಕ್ಕಿದೆ ಅನ್ನೋ ಒಂದು ಫೀಲು. ಆಮೇಲೆ ನಾವು ಸೆಲೆಕ್ಷನ್ಗಿಂತ ಬೇರೆಯವ್ರು ಸೆಲೆಕ್ಷನ್ ಮಾಡಿ ಕೈಯಲ್ಲಿ ಇಟ್ಕೊಂಡಿರೋದ್ರ ಮೇಲೆ ನಮ್ಮ ಕಣ್ಣು ಯಾವಾಗಲೂ ಇರುತ್ತೆ. ಸೊ ಅವ್ರಿಗೆ ಚೆನ್ನಾಗಿರೋದು ಸಿಕ್ಕಿದೆ, ನಮಗೆ ಸಿಗ್ತಾ ಇಲ್ಲ ಅಂತ ಇಲ್ಲ. ಎಷ್ಟೋ ಸರಿ ನಾವು ಅವ್ರನ್ನೇ ಹೋಗಿ ಕೇಳಿರ್ತೀವಿ, ಇದನ್ನ ಎಲ್ಲಿ ತೊಗೊಂಡ್ರಿ, ಎಲ್ಲಿ ಸಿಕ್ತು ನಿಮಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಯಾವ್ದಾದ್ರು ಒಂದು ಕಲರು ಅಥವಾ ಡಿಸೈನ್ ಇಷ್ಟ ಆಗ್ಬಿಟ್ರೆ ನಂಗೆ ಅದೇ ಕಲರಲ್ಲೇ ಬೇಕು, ನಂಗೆ ಅದೇ ಪ್ಯಾಟ್ರನಲ್ಲೇ ಬೇಕು, ನಂಗೆ ಅದೇ ಡಿಸೈನ್ ಇದ್ದರೆ ಮಾತ್ರ ಕೊಡಿ ಅಂತ ಶಾಪವ್ರನ್ನೂ ಕೂಡ ಎಷ್ಟೋ ಸರಿ ಹಿಂಸೆ ಮಾಡಿರ್ತೀವಿ. ಎಲ್ಲ ಫ್ಯಾಮಿಲಿಗೂ ಈ ಥರ ಕೆಟಗರಿ ಇರೋರು ಇದ್ದೇ ಇರ್ತಾರೆ. ಆಮೇಲೆ ಏನಂದರೆ ಸ್ಯಾರಿ ಅಂದ್ರೇ ಒಂಥರ ಸಂಭ್ರಮ ಅಲ್ವಾ ನಮಗೆ. ಒಡವೆಗಳು ಅಂದರೆ ತುಂಬ ಇಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಒಡವೆಗಳಿಗಿಂತ ಸ್ಯಾರಿ ಅಂದರೆ ನಮಗೆ ತುಂಬ ಇಷ್ಟ. ತಗೊಳ್ಳುವಾಗ ತುಂಬ ಜನ ಕೇಳೋ ಒಂದೇ ಕ್ವಶನ್ ಅಂದರೆ, ನೀವೇನು ಉಡ್ತೀರಾ, ಯಾವಾಗೋ ಒಂದು ಸರಿ ಅಲ್ವಾ, ಅದಕ್ಕೇನಕ್ಕಷ್ಟು ಇನ್ವೆಸ್ಟ್ ಮಾಡೋದು ಅಂತ. ಎಕ್ಸಾಕ್ಟ್ಲಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಪಾರ್ಟ್ ಆಫ್ ಟೈಮಲ್ಲಿ ಅದು ಫೀಲ್ ಆಗೇ ಆಗುತ್ತೆ. ಅಯ್ಯೋ ಒಂದು ಸರಿ ಉಡೋದಲ್ವಾ, ಒಂದು ಫಂಕ್ಷನ್ಗಲ್ವಾ, ಏನಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಫಂಕ್ಷನ್ ಅಂತ ಬಂದಾಗ ಮತ್ತು ನಾವು ಚೆನ್ನಾಗೇ ರೆಡಿ ಆಗೋಣ, ಚೆನ್ನಾಗಿರೋ ಸೀರೆ ತೊಗೊಳ್ಳೋಣ, ಆಮೇಲೆ ನಮ್ಮ ಹತ್ರ ಇಲ್ಲದೇ ಇರೋ ಕಲರ್ನ ಚೂಸ್ ಮಾಡೋಣ ಅಂತೆಲ್ಲ ಇರುತ್ತೆ. ಒಟ್ಟಲ್ಲಿ ವಾರ್ಡ್ರೋಬ್ಸ್ ಓಪನ್ ಮಾಡಿದ ತಕ್ಷಣ ಕಣ್ಣಿಗೆ ಕಲರ್ಫುಲ್ಲಾಗಿ ಸೀರೆಗಳಿದ್ರೆ ಏನೋ ಒಂಥರ ಖುಷಿ. ಆದರೂ ಈಗಿನ ಟ್ರೆಂಡಿಂಗ್ ಲೈಫಲ್ಲಿ ಸೀರೆಗಳು ಸ್ವಲ್ಪ ಕಡಿಮೆನೇ ಉಡೋದು. ಎಲ್ಲ ಕಡೆನೇ ಡ್ರೆಸ್ ಹಾಕ್ಕೊಂಡೆ ನಾವು ಮ್ಯಾನೇಜ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಕೆಲವೊಂದು ಸರಿ ಸೀರೆ ಕಂಫರ್ಟ್ ಅಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ 2 ವೀಲರ್ ಓಡಿಸ್ಬೇಕಾದ್ರೆ ಇರಬೇಕು ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ
ಕಂಫರ್ಟ್ ಅಂತ ಫೀಲ್ ಆಗಲ್ಲ. ಹಾಗಾಗಿ ಡ್ರೆಸ್ನೇ ಜಾಸ್ತಿ ಎಲ್ಲೋದ್ರೂ ಪ್ರಿಫರ್ ಮಾಡ್ತೀವಿ ಈಗ. ಆಮೇಲೆ ಪಾರ್ಟೀಸ್ ಫಂಕ್ಷನ್ ಅಂತ ಜಾಸ್ತಿ ಅಟೆಂಡ್ ಮಾಡ್ತೀವಿ ಈಗಿನ ಜನ್ರೇಷನಲ್ಲಿ. ಈ ಫ್ಯಾಮಿಲಿ ಫಂಕ್ಷನ್ಸ್ಗಿಂತ ಈ ಫ್ರೆಂಡ್ಸು ಔಟಿಂಗು, ಸೊ ಆ ಥರ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಏನೇ ಲೈಫ್ ಸ್ಟೈಲ್ ಚೇಂಜ್ ಆದರೂ ಎಷ್ಟೇ ಇದಾದರೂ ಹೆಣ್ಮಕ್ಳಿಗೆ ಮಾತ್ರ ಸೀರೆ ಮೇಲಿರೋ ಪ್ರೀತಿ ಖಂಡಿತ ಕಡಿಮೆ ಆಗಲ್ಲ. ಅದು ಅಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಒಂಥರ ಸಂಭ್ರಮ ಎಲ್ರಿಗೂ. ಅದರಲ್ಲೂ ಈ ಥರ ಸೀರೆ ಸೆಲೆಕ್ಷನ್ ಮಾಡಿ ಅದನ್ನ ದೇವಿ ಗುಡಿಸಿ ಅಲಂಕಾರ ನೋಡಿಕೊಂಡು ಖುಷಿ ಪಡೋದಿದೆಯಲ್ಲ, ಸಖತ್ತು ಫೀಲ್ ಕೊಡುತ್ತೆ. ಎಲ್ಲ ಹಬ್ಬಗಳಿಗಿಂತ ವರಮಹಾಲಕ್ಷ್ಮಿ ಹಬ್ಬ ಏನೋ ಒಂಥರ ಫೀಲು. ಇನ್ನು ಜೂನ್ ಜುಲೈ ಬರ್ತಿದ್ದಾಗೇ ನಾವೆಲ್ಲರೂ ಹಬ್ಬ ಬರ್ತಾಯಿದೆ ನೆಕ್ಸ್ಟ್ ಒಂದು ಹಬ್ಬ ಇದೆ, ನಾನು ಸೀರೆ ತೊಗೋಬೇಕು, ಗಿಫ್ಟ್ ಏನು ಕೊಡೋದು ಬಂದವ್ರಿಗೆ, ಈ ಸರಿ ಏನು ಡೆಕೋರೇಟ್ ಮಾಡೋದು, ದೇವರು ತೊಳಿಬೇಕು, ಅದು ಚಕ್ಲಿ ಮಾಡಬೇಕು, ಕೋಡ್ಬೇಳೆ ಮಾಡಬೇಕು, ನೈವೇದ್ಯಗಳನ್ನ ಇಡಬೇಕು, ಎಲ್ಲನೂ ತಲೆಯಲ್ಲಿ ಹೊಡ್ತಾ ಇರುತ್ತೆ. ಯಾಕಂದರೆ ಹಬ್ಬನೇ ಲಕ್ಷ್ಮಿ ಹಬ್ಬನೇ ಆ ಥರ ನಮಗೆ ಎಷ್ಟು ಫೀಲ್ ಕೊಡುತ್ತೆ ಅಂದರೆ 2 months ಆಲ್ಮೋಸ್ಟು ಪ್ರಿಪ್ರೇಷನ್ ಮಾಡ್ಕೊತಾನೇ ಇರ್ತೀವಿ. ಆಮೇಲೆ ಮೈಂಡಲ್ಲಿ ಒಂದು ಕಡೆ ಓಡ್ತಾನೇ ಇರುತ್ತೆ ನಮಗೆ ಹಬ್ಬಕ್ಕೆ ಏನೆಲ್ಲ ಮಾಡಬೇಕು, ಏನೆಲ್ಲ ತೊಗೋಬೇಕು ಏನು ಅಂತ ಹೇಳ್ಬಿಟ್ಟು. ಅದರಲ್ಲಿ ಮೇನಾಗಿ ಅಂತ ಬಂದರೆ ಸೀರೆ, ಅದರಲ್ಲೂ ಸೇಲ್ಸ್ಗಳು ನಡೀತಾ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಸ್ಯಾರಿ ಸಿಗುತ್ತೆ. ಸ್ಯಾರಿನೆಲ್ಲ ನೋಡಿಕೊಂಡು ಇನ್ನೇನು ಇಷ್ಟ ಗಮನ ಆಗಿತ್ತು. ಸೊ ಎಷ್ಟೊತ್ತು ಸೀರೆ ಮೇಲೆ ಇದ್ದಿದ್ದ ಗಮನ ಎಲ್ಲ ಗೆಸ್ಟ್ ಮೇಲೆ ಹೋಗಿತ್ತು. ಸೊ ಎಲ್ಲರೂ ಗೆಸ್ಟ್ ಹಾಗೆ ಫಾಲೋವರ್ಸ್ಗೆಲ್ಲ ಫ್ರೀ ಸೀರೆ ನಾನು ಫಾಲೋ ಮಾಡ್ತಾ ವೆಯ್ಟ್ ಮಾಡಿ ಸೀರೆ ಎಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅಲ್ಲಿಂದ ಹೊರಟೆ. ಯಾರೆಲ್ಲ ಸೀರೆ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಿದ್ದೀರಾ, ಮಲ್ಲೇಶ್ವರಮಲ್ಲಿ ಎಕ್ಸ್ಪೋ ನಡೀತಿದೆ, ಈಗಲೇ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆಗಿದೆ ಸೀರೆಗಳನ್ನ ತಗೊಳ್ಳಿ. ಹಾಗೆ ಇರೋವಂಥ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್. ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ, ಮತ್ತೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ಲ. ಸೊ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ವಿಡಿಯೋಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.